ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕುಕಿಂಗ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಒಳ್ಳೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇರೋದೇ 5 ನಿಮಿಷ ವಿಡಿಯೋ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 2 ಇಂಚಿಗೆ ಸ್ಯಾರಿಗೆ ನಾನು ಮಾರ್ಕನ್ನು ಮಾಡಿದ್ದೀನಿ. 6 ಎಳೆ ತಾರನ್ನು ತೊಗೊಂಡ್ಬಿಟ್ಟು ನಾರ್ಮಲ್ ನೀಡಲ್ಗೆ ಹಾಕಿರೋದು. ಒಂದು ಸಿಲ್ವರ್ ಕಲರ್ ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೋಡಿ ಅಬ್ಸರ್ವ್ ಮಾಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಯಾರಿಗೆಲ್ಲ ಕುಚ್ಚು ಕಟ್ಟೋಕ್ಕೆ ಬರಲ್ಲ ಅಂತೀರ ನೋಡಿ, ಅಂಥವ್ರು ಕೂಡ ಟ್ರೈ ಮಾಡಿ. ಆರಾಮಾಗಿ ವಿತಿನ್ 1 ಅವರಲ್ಲಿ ನೀವು ಕಲಿಬೋದು. ಈ ಡಿಸೈನು ತುಂಬ ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ಕೋಬೋದು. ನಾವೇ ನಮ್ಮ ಸಾರಿ ನಾವು ಮಾಡ್ಕೊಂಡ್ರೆ ಎಷ್ಟು ಹ್ಯಾಪಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ಈ ಥರ ಕಟ್ಟಿದಾದ್ಮೇಲೆ ನಾನು 2 ಇಂಚಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ. ಯಾಕಂದರೆ ತುಂಬ ಹತ್ತಿರ ಕಟ್ಟಿದರೆ ಈ ಡಿಸೈನ್ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ 2 ಇಂಚಲ್ಲಿ ಗ್ಯಾಪನ್ನು ಕೊಟ್ಬಿಟ್ಟು ಕುಚ್ಚನ್ನು ಕಟ್ಕೊಂಡ್ರೆ ತುಂಬ ಅಂದರೆ ತುಂಬ ಬ್ರೈಡಲಾಗಿ ಲುಕ್ ಬರುತ್ತೆ ಇದಕ್ಕೆ. ಸೊ ನಾನು ಸಿಲ್ವರ್ ಬೀಡನ್ನು ಯೂಸ್ ಮಾಡಿದ್ದೀನಿ. ನೀವು ಮತ್ತೆ ಬೇರೆ ಯಾವುದು ಕಲರ್ ಕಾಂಬಿನೇಷನ್ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಸ್ಯಾರಿಲಿ ಫುಲ್ ಸಿಲ್ವರ್ ಇರೋಕ್ಕೋಸ್ಕರ ನಾನು ಸಿಲ್ವರ್ ಕಲರ್ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ನೋಡಿ, ನಾನು ಈ ಥರ ಫುಲ್ ಸ್ಯಾರಿಗೆ ಹಾಕ್ಕೊಂಡು ಇಟ್ಕೋತೀನಿ. ಸೊ ಹಾಕೊಂಡಾದಮೇಲೆ ಇಲ್ಲಿ ನಾನು ಏನು ಪಲ್ಲು ಇದೆ ಅಲ್ವಾ, ಪಲ್ಲು ಸ್ಯಾರಿ ಕಲರು ಮತ್ತು ಬಾಡಿ ಕಲರ್ ಏನಿದೆ, ಎರಡೂ ಕಲರನ್ನು ನಾನು 120 ಎಳೆ ದಾರನ ಮಾಡಿ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು ಕುಚ್ಚು ಆ ಸೈಜಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಈ ಥರ ಗಟ್ಟಿಯಾಗಿ ಒಂದು 4-5 ಲಾಕನ್ನು ಮಾಡ್ಕೊಂಡ್ಬಿಟ್ರೆ ಸೈಜ್ ನೋಡ್ಕೊಂಡ್ಬಿಟ್ಟು ನಾವು ಆರಾಮಾಗಿ 1 ಇಂಚ್ ಅಷ್ಟು ಕಟ್ ಮಾಡ್ಕೋಬೋದು. ಕುಚ್ಚು ತುಂಬ ಚಿಕ್ಕದು ಇಟ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ರೆ ತುಂಬ ಲುಕ್ಕಾಗಿ ಅನಿಸುತ್ತೆ. ಸೊ ಮತ್ತು ನಾನು ಬೇರೆ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು 2 ರೀತಿಲಿ ಕಲರು ತೊಗೊಂಡಿದ್ದೀನಿ. ಯಾಕಂದರೆ ಸ್ಯಾರಿ ಕಲರ್ ಏನಿದೆ, ಬಾಡಿ ಫುಲ್ ಕಲರ್ ಏನಿದೆ ಮತ್ತು ಪಲ್ಲು ಕಲರ್ ಏನಿದೆ, ಎರಡನ್ನು ತೊಗೊಂಡ್ಬಿಟ್ಟು ನಾನು ಈ ಥರ ಕುಚ್ಚು ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರೋ. ಫೈನಲ್ ಲುಕ್ ಅಂತೂ ತುಂಬ ಅಂದರೆ ತುಂಬ ಬ್ರೈಡಲಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದಕ್ಕೆ ನಾನು ಇನ್ನು ಬ್ರೈಡಲಾಗಿ ಕಾಣಿಸ್ಬೇಕು ಅಂತ ಲಕ್ಷ್ಮಿ ಪೆಂಡೆಂಟ್ ಏನು ಬರುತ್ತಲ್ವ, ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು. ಯಾಕಂದರೆ ಕಸ್ಟಮರ್ ನನಗೆ ಹೇಳಿದರು, ಸೊ ನಮಗೆ ಲಕ್ಷ್ಮಿ ಪೆಂಡೆಂಟ್ ಹಾಕಿ ಸ್ಟಿಚ್ ಮಾಡಿಕೊಡಿ ಮ್ಯಾಮ್ ಅಂತ ಈ ಥರ ಕೇಳಿದರು ನನಗೆ ಕಸ್ಟಮರ್ಸು. ಅವ್ರ ಫೋಟೋ ಕೂಡ ಕೊಟ್ಟಿದ್ರು, ಈ ಥರ ಪಿಕ್ಕಲ್ಲಿ ಹೇಗಿದೆ ಅಲ್ವಾ ಅದೇ ಥರ ಬರಬೇಕು ಅಂತ. ಸೊ ನಾನು ಅದೇ ಥರ ಕಟ್ಕೊಟ್ಟಿದ್ದೀನಿ. ತುಂಬ ಲೈಕ್ ಆಯಿತು. ಕಸ್ಟಮರ್ ಕೂಡ ತುಂಬ ಖುಷಿಯಿಂದ ಎತ್ಕೊಂಡು ಹೋದರು. ಅವ್ರು ಕೂಡ ತುಂಬ ಗ್ರ್ಯಾಂಡ್ ಕೂಡ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಅಂತ ನಿಮಗೂ ಕೂಡ ನೀವು ಟ್ರೈ ಮಾಡಿ. ತುಂಬಾ ಈಸಿ ಇದೆ. ಯಾರಿಗೆ ಕುಚ್ಚೆ ನಾನು ಕಟ್ಟೋಕ್ಕೆ ಬರಲ್ಲ, ನಾನು ಹೇಗೆ ಕಟ್ಟಬೇಕಪ್ಪ ಅಂತ ತಲೆ ಓಡಿಸ್ತಾ ಇದ್ದೀರಾ ಅಂದರೆ ಒಂದು 5 ನಿಮಿಷ ಕೂತ್ಕೊಂಡು ವಿಡಿಯೋನ ನೋಡಿಕೊಂಡ್ರೆ ಸಾಕು. ನಿಮಗೆ ಆರಾಮಾಗಿ ಕುಚ್ಚು ಹೇಗೆ ಕಟ್ಟಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ, ಹಾಗೆ ಬರುತ್ತೆ. ಯಾವುದೂ ಒಂದೇ ಸರಿ ಕಲಿಯೋಕ್ಕಾಗಲ್ವಲ್ಲ, ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇದ್ರೇ ನಮಗೂ ಮಾಡೋಕ್ಕಾಗುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆರಾಮಾಗಿ ಈ ಥರ ಕುಚ್ಚನ್ನು ನೀವು ರೆಡಿ ಮಾಡ್ಕೋಬೋದು. ಸೊ ನಾನು ಫುಲ್ ಎಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ಯಾವ ಥರ ಇದೆ, ಹೇಗೆ ಬಂದಿದೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ನೋಡಿ, ಮತ್ತೆ ನಾನು ಆ ಕಲರನ್ನು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಗಟ್ಟಿಯಾಗಿ ದಾರದಿಂದ ಹಾಕ್ಕೊಳ್ಳಿ. ನಿಮಗೆ ಈ ಥರ ಸೂಜಿಯಿಂದ ಹಾಕೋಕ್ಕೆ ಬರಲ್ಲ ಅಂತ ಇದ್ದೀರಾ ಅಂದರೆ ನೀವೇನು ಮಾಡಿ, ಹೂ ಹಾಕ್ತಿರಲ್ವ, ಇವಾಗ ಹೂ ಪೇಣಿಸ್ತಿರಲ್ವ, ಆ ಥರ ಕೂಡ ನೀವು ನಾಟನ್ನು ಹಾಕೋಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ, ಸೆಕ್ಯೂರಾಗಿರುತ್ತೆ. ಸೊ ಅಷ್ಟೇ ನೋಡ್ಕೋಬೇಕೇನು ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕುಚ್ಚು ಓಪನ್ ಆಗಬಾರ್ದು, ಗಟ್ಟಿಯಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದು ಅಷ್ಟು ಮೇನ್ ಇಂಪಾರ್ಟೆಂಟ್ ನೋಡಬೇಕಾಗಿರೋದು. ನೋಡಿ, ಇಲ್ಲಿ ನಾನು ಲಕ್ಷ್ಮಿ ಪೆಂಡೆಂಟ್ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಕ್ಲಿಪ್ಪಿಂಗು ಹೋಗಿದೆ, ಅದಕ್ಕೋಸ್ಕರ. ಸೊ ನೋಡಿ, ಫೈನಲ್ ಲುಕ್ಕು ಈ ಥರ ಬಂದಿದೆ. 120 ಎಳೆ ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಲ್ವ, ತುಂಬ ಅಂದರೆ ತುಂಬ ಲುಕ್ ಅನ್ನಿಸ್ತಾ ಇದೆ. ಅದರ ಮೇಲೆ ನಾನು ಇಲ್ಲಿ ಲಕ್ಷ್ಮಿ ಪೆಂಡೆನು ಗಮ್ ಹಚ್ಚಿ ಸ್ಟೋನ್ ಅಂಟಿಸಿಲ್ಲ, ನಾನು ಸ್ಟಿಚ್ ಮಾಡಿರೋದು. ಯಾಕಂದರೆ ಹೋಗಬಾರ್ದಲ್ವ ಅದು, ಅದಕ್ಕೋಸ್ಕರ ಅಂತ ತುಂಬ ಟೈಟಾಗಿ ಸೆಕ್ಯೂರಾಗಿ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಓಪನ್ ಆಗೋ ಚಾನ್ಸಸ್ ಇರಲ್ಲ. ಸೊ ನೋಡಿ ಯಾವ ಥರ ಬಂದಿದೆ, ಹೇಗೆ ಬಂದಿದೆ ಡಿಸೈನು ಅಂತ. ಇವತ್ತಿನ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾವುದೇ ಕಾರಣಕ್ಕೂ. ಸೊ ಫುಲ್ ವೀಡಿಯೋನ ವಾಚ್ ಮಾಡಿ. ಮುಂದೆ ಕೂಡ ಒಳ್ಳೆ ಡಿಸೈನ್ಸ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಯಾವುದೇ ಚಾನಲಲ್ಲಿ ಹೋಗಿ ಹುಡ್ಕೋ ಥರ ಇಲ್ಲ, ನನ್ನ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಸ್ಟಿಚಿಂಗ್ ರಿಲೇಟೆಡ್, ಕುಚ್ಚು ರಿಲೇಟೆಡ್, ಒಂದು ಟೆಂಪಲ್ ರಿಲೇಟೆಡ್ ಪ್ರತಿಯೊಂದು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.